Islamic Republic of Pakistan, Shahbaz Sharif. Pakistan was one of the first countries to ಸ್ನೇಹಿತರೆ, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಚೀನಾಗೆ ಹೋಗಿದ್ರು. ಅಲ್ಲಿ SCO ಶೃಂಗಸಭೆಗೆ ಭಾಗವಹಿಸಲಿಕ್ಕೆ ಹೋಗಿದ್ರು. ಇಲ್ಲಿಗೆ ನರೇಂದ್ರ ಮೋದಿಯವರು ಸುಮಾರು 7 ವರ್ಷದ ನಂತರ ಹೋಗಿದ್ರು. ಅಂದರೆ ಚೀನಾಗೆ ನರೇಂದ್ರ ಮೋದಿಯವರು 7 ವರ್ಷದ ನಂತರ ಅಧಿಕೃತ ಭೇಟಿಯನ್ನು ಕೊಟ್ಟಿದ್ದರು. ಈ ಭೇಟಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಅತ್ಯಂತ ಅದ್ಧೂರಿಯ ಸ್ವಾಗತ ಸಿಕ್ಕಿದೆ. ಹಾಗೆ ಅಲ್ಲಿನ ನಾಯಕರು ಅಂದರೆ ಶಿ ಜಿನ್ಪಿಂಗ್ ಆಗಿರಬಹುದು, ಇನ್ನು ಪುಟಿನ್ ಆಗಿರಬಹುದು, ಇವರೆಲ್ಲರೂ ಬಹಳ ಅತ್ಯಂತ ಆತ್ಮೀಯವಾಗಿ ಮಾತನಾಡಿಸಿದ್ದಾರೆ. ಇನ್ನು ಚೀನಾದ ನಾಗರಿಕರು ಕೂಡ ಅಷ್ಟೇ ಐ ಲವ್ ಯು ಮೋದಿಜಿ ಅಂತೆಲ್ಲ ಹೇಳಿಬಿಟ್ಟು ಮೋದಿಯನ್ನು ತುಂಬ ಏನಂತ ಹೇಳ್ತಾರೆ ಪ್ರೀತಿಸಿದ್ದಾರೆ. ಆದರೆ ಶೆಹಬಾಜ್ ಶರೀಫ್ ಅವರ ಒಂದು ಏನಂತ ಹೇಳ್ತಾರೆ ಹಣೆಬರ ಸರಿ ಇಲ್ವೋ, ಅಥವಾ ಅವರು ಪ್ರಧಾನಿಯಾಗಿರಲಿಕ್ಕೆ ಅಂದರೆ ಪಾಕಿಸ್ತಾನದ ಪ್ರಧಾನಿಯಾಗಿರಲಿಕ್ಕೆ ಲಾಯಕ್ಕಿಲ್ವೋ, ಅಥವಾ ಅವರಿಗೂ ಏನಾದರೂ ಅರಳು ಮರಳು ಶುರು ಆಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಅಥವಾ ದೊಡ್ಡ ದೊಡ್ಡ ನಾಯಕರನ್ನು ನೋಡಿದ ತಕ್ಷಣ ಏನಾದರೂ ಸ್ವಲ್ಪ ಹೆದರಿಕೆ ಶುರುವಾಗುತ್ತೋ ಗೊತ್ತಿಲ್ಲ. ಶೆಹಬಾಜ್ ಶರೀಫ್ ಅವರಿಗೆ ಅಲ್ಲಿ ತುಂಬ ಮುಜುಗರ ಆಗಿದೆ SCO ಶೃಂಗಸಭೆಯಲ್ಲಿ. ಯಾಕಂತ ಹೇಳಿದ್ರೆ ಒಂದು ಕಡೆ ಒಂದು ಸಲ ಏನಾಯಿತು ಅಂತಂದರೆ ನರೇಂದ್ರ ಮೋದಿಯವರು ಪುಟಿನ್ ಜೊತೆಗೆ ಮಾತಾಡ್ಕೊಂಡು ಬರ್ತಾರೆ. ಇವರು ಪಕ್ಕದಲ್ಲೇ ಒಂದು ರೀತಿಯಲ್ಲಿ ಗೇಟ್ ಕೀಪರ್ ಥರ ನಿಂತ್ಕೊಂಡಿದ್ರು ಯಾರು ಶೆಹಬಾಜ್ ಶರೀಫ್. ಅವ್ರ ಕಡೆಗೆ ಗಮನವನ್ನು ಕೂಡ ಕೊಡಲ್ಲ. ಮೋದಿಯವರಂತೂ ಪಕ್ಕದಲ್ಲಿ ಒಬ್ಬ ನಾಯಕನಿದ್ದಾನೆ ಅಂತ ಅನ್ನೋದಕ್ಕೆ ಕೂಡ ಗಮನ ಇರಲಿಲ್ಲ. ಪುಟಿನ್ ಜೊತೆಗೆ ತುಂಬ ಡೀಪ್ ಡಿಸ್ಕಷನ್ ಮಾಡಿಕೊಂಡು ಹೋಗಿಬಿಡ್ತಾರೆ. ಶೆಹಬಾಜ್ ಶರೀಫ್ ಅವರನ್ನು ನೋಡಿ ಅಲ್ಲಿಯೇ ಏನಂತ ಹೇಳ್ತಾರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಇನ್ನೊಂದು ಸಲ ಏನು ಅಂತಂದರೆ ಪುಟಿನ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಅವರಿಗೆ ಹೆಡ್ಫೋನ್ ಹಾಕೊಳ್ಳೋಕೆ ಕೂಡ ಗೊತ್ತಾಗಲಿಲ್ಲ. ಅಂದರೆ ಹೆಂಗೆ ಹೆಡ್ಫೋನನ್ನು ಕಿವಿಗೆ ಸಿಕ್ಸ್ಕೊಳ್ಬೇಕಂತನೂ ಗೊತ್ತಾಗಲಿಲ್ಲ. ಇದನ್ನು ನೋಡ್ತಾ ಇದ್ದಂತಹ ಪುಟಿನ್ಗೆ ನಗುವನ್ನು ತಡ್ಕೊಳಕ್ಕಾಗದೆ ಸುಮ್ಮನೆ ಅವರನ್ನೇ ನೋಡ್ತಾ ಇದ್ರು. ಆಮೇಲೆ ಒಂದು ಸಲಕ್ಕೆ ಬರುವ ನಗುವನ್ನು ತಡ್ಕೊಂಡು ಹೆಡ್ಫೋನನ್ನು ಹೆಂಗೆ ಹಾಕಬೇಕು ಅಂತ ಹೇಳಿ ತೋರಿಸ್ಕೊಡೋಕ್ಕೆ ಪ್ರಯತ್ನಪಟ್ಟರು. ಆ ಸಂದರ್ಭದಲ್ಲಿ ಅವರು ಮತ್ತು ಹೆಂಗೋ ಮಾಡಿ ಹಾಕ್ಕೊಂಡ್ರು. ನಂತರದಲ್ಲಿ ಪುಟಿನ್ ಜೊತೆಗೆ ಮಾತನಾಡುವಾಗ ನೀವು ಭಾರತದ ಜೊತೆಗೆ ಕ್ಲೋಸ್ ಆಗಿದ್ದೀರಾ, ಫ್ರೆಂಡ್ಶಿಪ್ ಗಟ್ಟಿದೆ, ಪರವಾಗಿಲ್ಲ, ಆದರೆ ನಮ್ಮ ಜೊತೆಗೂ ಸ್ವಲ್ಪ ಕ್ಲೋಸ್ ಆಗಿರಿ, ನಾವು ಕೂಡ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ದಾರೆ. ಆದರೆ ಪುಟಿನ್ ಮಾತ್ರ ಈ ಮಾತಿಗೆ ಕ್ಯಾರೆ ಅಂತ ಕೂಡ ಹೇಳಲಿಲ್ಲ. ಇನ್ನು ಮುಂದೆ ಏನಂತ ಹೇಳಿದರೆ ಶಿ ಜಿನ್ಪಿಂಗ್ ಅವರಿಗೆ ಒಂದು ಸಂದರ್ಭದಲ್ಲಿ ಶೇಕ್ ಹ್ಯಾಂಡ್ ಕೊಡಲಿಕ್ಕೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಎಡವಟ್ ಮಾಡ್ಕೊಂಡಿದ್ದಾರೆ. ಹಿಂದೆ ಮುಂದೆ ನಿಂತ್ಕೊಂಡು ನೋಡಿಕೊಂಡು ಅಂದರೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸೇ ಇಲ್ಲದ ರೀತಿಯಲ್ಲಿ ಶೆಹಬಾಜ್ ಶರೀಫ್ ಅವರು ವರ್ತಿಸಿದ್ದಾರೆ. ನಂತರದಲ್ಲಿ ಶೆಹಬಾಜ್ ಶರೀಫ್ ಅವರನ್ನು ಏನಂತ ಹೇಳ್ತಾರೆ ಬೆಂಗಾವಲಿಗೋ ಅಥವಾ ಅವರ ಮಾನ ಮರ್ಯಾದೆ ಕಾಪಾಡಬೇಕು ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಲ್ಲಿನ ಏನಂತ ಹೇಳ್ತಾರೆ ನಾಯಕ ಮುನೀರ್ ಕೂಡ ಬಂದಿದ್ದ. ಆದರೆ ಪಾಕಿಸ್ತಾನಕ್ಕೆ ಯಾವ ದೇಶಗಳಾಗಿರಬಹುದು ಎಲ್ಲ ದೇಶದ ಕಣ್ಣಲ್ಲೂ ಕೂಡ ಪಾಕಿಸ್ತಾನ ಕೆಳಗೆ ಬಿದ್ದುಬಿಟ್ಟಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಎಲ್ಲ ದೇಶಗಳು ಯಾವ ರೀತಿಯ ರೆಸ್ಪೆಕ್ಟನ್ನು ಕೊಡಬೇಕು, ಹೆಂಗೆ ಮಾತಾಡಿಸ್ಬೇಕು ಹಾಗೆ ಮಾತಾಡಿಸ್ತಿದ್ದಾರೆ ಬಿಟ್ಟರೆ ಪಾಕಿಸ್ತಾನವನ್ನು ಏನೋ ಒಂದು ಆತ್ಮೀಯವಾಗಿ ಮಾತನಾಡಿಸಲಿಕ್ಕೆ ಯಾವ ದೇಶ ಕೂಡ ಪ್ರಯತ್ನಿಸ್ತಾ ಇಲ್ಲ. ಇದು ಪಾಕಿಸ್ತಾನವೇ ತಾನಾಗಿ ಮಾಡಿಕೊಂಡಂತಹ ಒಂದು ತಪ್ಪು ಅಥವಾ ದೊಡ್ಡ ಅಪರಾಧ. ಅಂದರೆ ಅದು ಅಪರಾಧವನ್ನು ಮಾಡಿ ತನ್ನ ದೇಶಕ್ಕೆ ಈ ಗತಿಯನ್ನು ತಂದಿಟ್ಕೊಂಡಿದೆ ಅಂತ ಹೇಳಬಹುದು.